ಬೆಂಗಳೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಮಾದರಿಯ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದೆ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ಮಾದರಿಯ ಕೇಸ್ ಇದು. ಯುವತಿಯರು ಮಹಿಳೆಯರ ಜೊತೆಯಲ್ಲಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ ಮ್ಯಾಥ್ಯೂ ಎಂಬಾತ. ಮ್ಯಾಥ್ಯೂ ಮೊಬೈಲ್ನಲ್ಲಿ 2,500 ಲೈಂಗಿಕ ಕ್ರಿಯೆಯ ವಿಡಿಯೋಗಳಿದೆಯಂತೆ. ಲೈಂಗಿಕವಾಗಿ ತೊಡಗಿಸಿ ವಿಡಿಯೋ ರೆಕಾರ್ಡ್ ಮಾಡಿದ ಆರೋಪ ಈಗ ಕೇಳಿ ಬಂದಿದೆ. ಸಂತ್ರಸ್ತ ಮಹಿಳೆಯ ಮೊಬೈಲ್ ಸಮೇತ ಮ್ಯಾಥ್ಯೂ ಈಗ ಪರಾರಿಯಾಗಿದ್ದಾನೆ. ಕ್ರಿಕೆಟ್ ಕೋಚ್ ಮತ್ತು ದೈಹಿಕ ಶಿಕ್ಷಕನ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ನ್ಯಾಯಕ್ಕಾಗಿ ಮಹಿಳಾ ಆಯೋಗದ ಕದವನ್ನು ತಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ. ಮ್ಯಾಥ್ಯೂ ರಾಸಲೀಲೆ ಇದು. ಈಗಾಗಲೇ ಸಂತ್ರಸ್ತೆಗೆ ಮದುವೆಯಾಗಿ ಒಂದು ಹೆಣ್ಣು ಮಗು ಕೂಡ ಇದೆ. ಗೊಟ್ಟಿಗೆರೆಯ ಖಾಸಗಿ ಶಾಲೆಯೊಂದರಲ್ಲಿ ಮಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಪತಿಯ ಜೊತೆ ಕಾನೂನಾತ್ಮಕವಾಗಿ ಡಿವೋರ್ಸ್ ಪಡೆದಿದ್ಲು ಈ ಸಂತ್ರಸ್ತೆ. ತನ್ನ ಮಗಳು ಓದ್ತಾ ಇದ್ದಂಥ ಖಾಸಗಿ ಶಾಲೆಯಲ್ಲಿ ಮ್ಯಾಥ್ಯೂ ಪರಿಚಯ ಆಗುತ್ತೆ. ಈಗ ಆತನ ಮೊಬೈಲ್ನಲ್ಲಿ 2,500ಕ್ಕೂ ಅಧಿಕ ವಿಡಿಯೋಗಳು ಪತ್ತೆಯಾಗಿದೆ. ನಮಸ್ತೆ ಸರ್. ನನಗೆ ಕಾರ್ಮೆಲ್ ಅಕಾಡೆಮಿ ಸ್ಕೂಲಲ್ಲಿ ಬನ್ನೇರುಘಟ್ಟ ರೋಡಲ್ಲಿ ಕಾರ್ಮೆಲ್ ಅಕಾಡೆಮಿ ಸ್ಕೂಲ್ ಇದೆ. ಅಲ್ಲಿ ABV ಮ್ಯಾಥ್ಯೂ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಕೋಚ್ ಆಗಿ ವರ್ಕ್ ಮಾಡ್ತಾಯಿದ್ರು PE ಡಿಪಾರ್ಟ್ಮೆಂಟಲ್ಲಿ. ನನಗೆ ಲೀಗಲಾಗಿ ಡಿವೋರ್ಸ್ ಆಗಿದೆ ಸರ್. ನನ್ನ ಮಗಳು ಕೂಡ ಅದೇ ಸ್ಕೂಲಲ್ಲೇ ಓದ್ತಾಳೆ. ಅವಳು ECA ವಿಚಾರವಾಗಿ ಆ ಸರ್ ನನಗೆ ರ್ಯಾಕೆಟ್ ವಿಷಯಕ್ಕೆ ಅಂತ ನನಗೆ ಪರಿಚಯ ಇನ್ ದ ಸೆನ್ಸ್ ಅವ್ರನ್ನೇ ಕೇಳಬೇಕು ನಾನು, ಅವಳ ಒಂದು ಸ್ಪೋರ್ಟ್ಸ್ ಏನಿದೆಯೋ ಅಂತ. ಆ ಟೈಮಲ್ಲಿ ಹೋದಾಗ ನನಗೆ ಅವ್ರ ನಂಬರ್ ಮಾತ್ರ ಸಿಕ್ತು ಸರ್, ರ್ಯಾಕೆಟ್ ಸಲುವಾಗಿ. ನೆಕ್ಸ್ಟು ನನಗೆ ನನ್ನ ಫಸ್ಟ್ ಹಸ್ಬೆಂಡ್ ಮೇಲೆ ತುಂಬ ಟಾರ್ಚರ್ ಅದು ಇದು ಅಂತ ತುಂಬ ಆಗ್ತಾಯಿತ್ತು. ನನಗೆ ಪೇರೆಂಟ್ಸ್ ಯಾರು ಸಪೋರ್ಟು ಇಲ್ಲ. ಸೊ ಆಚೆ ಅಂತ ಬಂದಾಗ ನನಗೆ ರಿಲೇಟಿವ್ಸ್ ಯಾರ್ದು ಸಪೋರ್ಟ್ ಸಿಗದೆ ಈ ಸರ್ದು ಜಸ್ಟ್ ಒಂದು ಅಮೌಂಟ್ ಹೆಲ್ಪ್ಗೆ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಆತ ಬಂದ್ಬಿಟ್ಟು ನಾನು ಆಮ್ ಆದ್ಮಿ ಪಾರ್ಟಿ ಸೌತ್ ಇಂಡಿಯನ್ ಪ್ರೆಸಿಡೆಂಟ್ ಅಂತ ಹೇಳಿ ನಾನು ಸ್ಟೇಷನಲ್ಲೆಲ್ಲ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಪ್ ಕೊಟ್ಟರು. ಸೊ ಅವಾಗ ಆಚೆ ಬಂದೆ. ನನಗೆ ಒಂದು ಮನೆ ಅಂತಲೂ ಮಾಡಿಕೊಟ್ರು. ನಾನು ಆಮೇಲೆ ವಾಪಸ್ ನನಗೆ ಮನೆಗೆ ಹೋಗೋಕ್ಕಾಗಿಲ್ಲ. ಬಿಕಾಸ್ ಒಂದು ಹೆಣ್ಮಗು ಆಗಿತ್ಕೊಂಡು ಹೆಂಗೆ ಟ್ರೀಟ್ ಮಾಡ್ತಾನೆ ನನಗೇನು ಗೊತ್ತಿಲ್ಲ. ಅಷ್ಟರಲ್ಲಿ ಕೊಂಡನಕುಂಟೆ ಸ್ಟೇಷನಲ್ಲಿ FIR ಎಲ್ಲ ಮಾಡ್ತೀರಿ, ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ಕೊಟ್ಟು. ಅದಾದ ನಂತರ ನನ್ನ ಫಸ್ಟ್ ಹಸ್ಬೆಂಡ್ ಬಂದುಬಿಟ್ಟು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅನ್ನೋ ಒಂದು ಇದರಲ್ಲಿ ಕೇಳೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಮ್ಯೂಚುವಲ್ ಡಿವೋರ್ಸ್ ಅಪ್ಲೈ ಮಾಡಿದ್ರು. ನಾನು ಬೇರೆ ಒಂದು ಲಾಯರ್ ಹತ್ರ ನಾನು ಅಪ್ಲೈ ಮಾಡಿದಾಗ ಆತ 30,000 ತೊಗೊಂಡು ಮೋಸ ಮಾಡಿದ್ರು. ಆವಾಗ ಈತ ಬಂದು ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನನ್ನ ಹಸ್ಬೆಂಡ್ ಅವರು ವಿಲ್ಸನ್ ಗಾರ್ಡನ್ ನಾಗನ್ ಹೆಸರೆಲ್ಲ ಹೇಳಿ ಜೀವ ಬೆದರಿಕೆ ಎಲ್ಲ ಹಾಕಿದಾಗ ನನಗೆ ಎಲ್ಲೂ ದಿಕ್ಕಿಲ್ದಿರ ನಾನು ಮ್ಯೂಚುವಲ್ಗೆ ಒಪ್ಕೊಬೇಕಾಯ್ತು. ₹1 ಕಾಂಪನ್ಸೇಷನ್ ಬಂದಿಲ್ಲ. ಸೊ ಅದಾದ ನಂತರ ಈತ ನನಗೆ ಯಾರೂ ಇಲ್ಲ ಅಂತ ಒಂದು ಕರ್ಟಸಿ ಅಂತ ತೋರಿ ನನಗೆ ತಾಳಿ ಒಂದು ಚರ್ಚ್ ಮುಂದೆ ಕಟ್ಟಿದ್ರು ಸರ್. ಬಟ್ ಅದಕ್ಕೆ ಪ್ರೂಫ್ ಏನೂ ಇಲ್ಲ. ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ನಾವು ಚರ್ಚಲ್ಲೇ ಮಾಡೋಣ, ವೆಯ್ಟ್ ಮಾಡು ಅಂತ ತಳ್ಕೊಂಬಂದರು. ಅವ್ರು ಒಪ್ಪಿಲ್ಲ. ಬಿಕಾಸ್ ಐ ಹ್ಯಾವ್ ಒನ್ ಗರ್ಲ್ ಚೈಲ್ಡ್ ಅದರಿಂದ. ಬಟ್ ಆತ ಇಷ್ಟಪಟ್ಟಿದ್ದ. ಒಂದೇ ಮನೇಲಿ ಜೊತೆಲಿ ಇದ್ರಾಗ ಕೂಡ ಅವ್ರ ತಂದೆ ತಾಯಿ ಅಕ್ಸೆಪ್ಟ್ ಮಾಡಿಲ್ಲ. ಆಮೇಲೆ ಕೊನೆಗೆ ಪ್ರೆಗ್ನೆಂಟ್ ಆದೆ, ಅದು ಅಬಾರ್ಟ್ ಆಯಿತು. DNC ಆದಮೇಲೆ ಆತ ನನ್ನ ಹೊರಗಡೆ ಕಳಿಸ್ಬಿಟ್ಟ PGಗೆ. ಅಪ್ಪ ಅಮ್ಮ ಆಸ್ತಿ ಕೊಡಲ್ಲ, ಸೊ ನೀನು ಸತ್ತ ಮೇಲೆ ನಿನ್ನ ಕರ್ಸ್ಕೊಂಡು ಮಾಡ್ಕೊತೀನಿ ಅಂತ ಹೇಳ್ದ. ಯಾರೂ ಸಪೋರ್ಟ್ ಇಲ್ಲ. ನಮ್ಮದು ಕೊಳ್ಳೇಗಾಲ. ಅಲ್ಲಿ ನಿಮ್ಗೊಂದು ಮದುವೆ ಆಗಿತ್ತಾ? ನಂದು ನಾವು ಕೊಳ್ಳೇಗಾಲದವರು. ನನ್ನ ಫಸ್ಟ್ ಹಸ್ಬೆಂಡ್ ಬ್ಯಾಂಗ್ಳೂರವರೇ ಸರ್. ಲೀಗಲಾಗಿ ಡಿವೋರ್ಸ್ ಆಗಿದೆ. 1 ಇಯರ್ ಮೇಲೆ ಆಯಿತು. ಹೌದು ಸರ್. ತಾಳಿ ಕಟ್ಟಿದ್ದ ಎಲ್ಲರಿಗೂ ನಾವು ಹಸ್ಬೆಂಡ್ ವೈಫ್ ಅಂತಾನೆ ಗೊತ್ತು ಸರ್. ಏನು ಹೈಡ್ ಅಂಡ್ ಸೀಕ್ ಇಲ್ಲ. 1 ಇಯರ್ ಆಯಿತು ಸರ್. ಏನು ಪ್ರೂಫ್ ಇಲ್ಲ. ಬಟ್ ಜೋಡಿ ಫೋಟೋಸ್ ಇದೆ. ಲೀಗಲ್ ಆಗಿ ಪ್ರೂಫ್ ಇಲ್ಲ. ಈಗ ನನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ನಾನು ಮೊನ್ನೆ ಸ್ಯಾಟರ್ಡೆ ನನ್ನ ಫೋನು ಎಲ್ಲ ತಗೊಂಡು ಅವರು ಅರ್ಧ ಬಟ್ಟೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಮಹಿಳಾ ಸಂಘ ಇತ್ತಲ್ಲ ಒಂದು 9 ಡೆಲ್ಲಿ ಟ್ರಸ್ಟ್, ನಾನು ಕಾಲ್ ಮಾಡಿ ಕರೆಸಿದೆ. ಹೌದು. ಬೆಳಿಗ್ಗೆ ನಾನು 6:15ಗೆ ಕಂಡುಬಿಡ್ತಾ ಇದ್ದೀನಿ, ಅವ್ನು ಕಾಣ್ತಾ ಇಲ್ಲ. ವಾಶ್ರೂಮ್ ಹೋಗಿದ್ದರಿಂದ ಚೆಕ್ ಮಾಡಿದೆ. ಸೊ ಅಲ್ಲೂ ಇಲ್ಲ. ನನ್ನ ಫೋನು ಕಾಣ್ತಾ ಇಲ್ಲ ಸರ್. ನನ್ನ ಹತ್ರ ಫೋನೇ ಇಲ್ಲ. ನಾನು ಟ್ರೈ ಮಾಡಿದೆ. ಪಕ್ಕದ ಮನೆಯವ್ರು ಕಿರ್ಚ್ಕೊಂಡು ಹೋಗಿದೆ, ಓಡೋಗಿದ್ದಾನೆ ಕಾಣ್ತಾ ಇಲ್ಲ ಅಂತ. ನಾಟ್ ರೀಚೇಬಲ್ ಬಂತು. ಅವ್ರ ತಂದೆದು ಎಲ್ಲ ಅಪ್ಪ ಅಮ್ಮ ಮಗ ಪ್ಲ್ಯಾನ್ ಮಾಡಿ ಹೋಗಿದ್ದಾರೆ. ಅವರು ಸರ್ ಪ್ರಾಪರ್ ಕೇರಳ, ಬಟ್ ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರು. ಸ್ವಂತ ಮನೆ ಕೊತ್ನೂರು ದಿಂಡನಲ್ಲಿದೆ ಸರ್. ಸ್ಟೇಷನಲ್ಲಿ ಹೋದಾಗ ಪಾಪಣ್ಣ ಸರ್ ಬಂದಮೇಲೆ ಬನ್ನಿ ಅಂತ ಹೇಳ್ತಾರೆ. ಕೋಆಪರೇಟ್ ಕರೆಕ್ಟಾಗಿ ಮಾಡಿಲ್ಲ ಸರ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸತ್ತರ್, ನೋಡಿ, ಗೊಟ್ಟಿಗೆರೆಯಲ್ಲಿ ಪ್ರಜ್ವಲ್ ರೇವಣ್ಣ ಮಾದರಿಯ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರೋದು. ಸಂತ್ರಸ್ತ ಯುವತಿಯ ಸ್ಟೇಟ್ಮೆಂಟ್ನ ನಾವು ನೋಡ್ತಾ ಇದ್ವಿ. ಆಕ್ಚುಯಲ್ ಆಗಿ ಈ ಮ್ಯಾಥ್ಯೂ ಯಾರು, ಎಲ್ಲಿ ಅವನು ಮೂಲತಃ, ಈಗ ಆತ ಎಲ್ಲಿದ್ದಾನೆ, ಆತನ ವಿರುದ್ಧ ಈಗ ದೂರು ದಾಖಲಾಗಿದೆ. ಸತ್ತರ್, ಮಧುಸೂದನ್ ಮ್ಯಾಥ್ಯೂ ಮೂಲತಃ ಕೇರಳದವನು ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದ್ರೆ ನೋಡಿ, ಫ್ಯಾಮಿಲಿ ಅವರು
ಕೇರಳದವರು ಈ ಹಿಂದೆ 25 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿರ್ತಾರೆ. ಯಾಕಂದ್ರೆ ಅವರ ಆಧಾರ್ ಕಾರ್ಡ್ ಕೂಡ JP ನಗರದ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ಹೊಂದಿರ್ತಾರೆ. ಇಲ್ಲಿ ಈ ಸಂತ್ರಸ್ತೆ ಯುವತಿ ಯಾವ ರೀತಿ ಪರಿಚಯ ಆಗದ ನೋಡೋದಾದ್ರೆ, ಸಂತ್ರಸ್ತೆಗೆ ಹಿಂದೆ ಒಂದು ಮದುವೆ ಆಗಿತ್ತು, ಬಟ್ ಅವರ ಗಂಡನ ಜೊತೆ ಅದು ಡಿವೋರ್ಸ್ ಆಗಿರುತ್ತೆ. ಅದರಲ್ಲಿದ್ದಂತಹ ಒಂದು ಅಂದ್ರೆ ಇವರ ಮಗಳೇನಿದ್ದಾರೆ ಗೊಟ್ಟಿಗೆರೆ ಖಾಸಗಿ ಶಾಲೆಯಲ್ಲಿ ಓದ್ತಾ ಇರ್ತಾಳೆ. ಅದೇ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಕ್ರಿಕೆಟ್ ಕೋಚ್ ಆಗಿದ್ದವರು ಇದೇ ಮ್ಯಾಥ್ಯೂ. ಇಬ್ಬರ ನಡುವೆ ಪರಿಚಯ ಶುರುವಾಗುತ್ತೆ. ತದನಂತರದಲ್ಲಿ ಒಟ್ಟಿಗೆ ವಾಸ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆ ವಿಡಿಯೋವನ್ನು ಈತ ರೆಕಾರ್ಡ್ ಮಾಡಿದ್ದ ಅನ್ನೋ ಆರೋಪವನ್ನು ಸಂತ್ರಸ್ತೆ ಮಾಡ್ತಾ ಇರುವಂತದ್ದು. ಯಾವಾಗ ಈ ವಿಚಾರ ಸಂತ್ರಸ್ತೆಗೆ ಗೊತ್ತಾಗುತ್ತೆ ಅಂದ್ರೆ, ಒಂದಿನ ಆತ ತನ್ನ ಮನೆಯಲ್ಲಿ ಮೊಬೈಲ್ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಮೊಬೈಲ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಸಾವಿರಾರು ವಿಡಿಯೋ ಇತ್ತು ಅನ್ನೋ ಸ್ಟೇಟ್ಮೆಂಟ್ ಅನ್ನು ಖುದ್ದು ನ್ಯೂಸ್ ಫಸ್ಟ್ ಮುಂದೆ ಸಂತ್ರಸ್ತೆ ಕೊಟ್ಟಿರುವಂತದ್ದು. ಪ್ರಕರಣ ಸಂಬಂಧ ಈಗಾಗಲೇ ಕೋಣಂಕುಂಟೆ ಠಾಣೆಯಲ್ಲಿ ಒಂದು NCR ಕೂಡ ದಾಖಲಾಗಿದೆ. ಅಂದ್ರೆ ಮದುವೆ ಆಗೋದಾಗಿ ವಂಚನೆ ಮಾಡಿರುವ ಪ್ರಕರಣದಡಿ ಸಂತ್ರಸ್ತೆ ನೀಡಿದ ದೂರಿನಡಿ ಒಂದು NCR ದಾಖಲಾಗಿದೆ. ಆದ್ರೆ ಇಲ್ಲಿ ಸಂತ್ರಸ್ತೆ ಮಾಡ್ತಿರುವಂತಹ ಆರೋಪ ತುಂಬಾ ಆತಂಕಕಾರಿ ವಿಚಾರ. ಒಂದು, ಆತ ಸ್ಕೂಲ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಕ್ಕಳ ಜೊತೆಗೂ ಕೂಡ ಅಶ್ಲೀಲವಾಗಿ ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ ಮಾಡಿದ್ದ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೋಟೋಗಳು ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ಅಪ್ರಾಪ್ತೆಯರ ಜೊತೆಗೆ ಅಪ್ರಾಪ್ತೆಯರಂದ್ರೆ ಅಲ್ಲಿದ್ದಂತಹ ಸ್ಕೂಲ್ ಮಕ್ಕಳ ಜೊತೆಗೆ ಆತ ವಿಡಿಯೋ ಕಾಲ್ ಮಾಡಿರೋದು, ಕೆಲ ಯುವತಿಯರ ಜೊತೆ ವಿಡಿಯೋ ಕಾಲ್ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರುವಂತದ್ದು, ಅಲ್ಲಿರುವಂತಹ ಮಹಿಳೆಯರ ಜೊತೆ ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರುವಂತದ್ದು. ಈ ರೀತಿಯಲ್ಲಿ ಹಲವು ಮಹಿಳೆಯರು ಯುವತಿಯರ ಜೊತೆ ವಿಡಿಯೋ ಕಾಲ್ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ ಆರೋಪವನ್ನು ಈಗ ಸಂತ್ರಸ್ತೆ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಅವರು ಕೋಣಂಕೋಟೆ ಪೊಲೀಸ್ ಠಾಣೆಗೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ದೂರು ದಾಖಲಾಗಿರಲ್ಲ. ಇದೇ ಕಾರಣಕ್ಕೆ ಮಹಿಳಾ ಆಯೋಗದ ಕದ ತಟ್ಟಿರ್ತಾರೆ. ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಮೌಖಿಕ ಆದೇಶದ ಮೇರೆಗೆ ಇದೀಗ NCR ಕೂಡ ದಾಖಲಾಗಿದೆ. ಬಟ್ ಇಲ್ಲಿ ಸಂತ್ರಸ್ತೆ ಮಾಡ್ತಿರುವ ಆರೋಪ ತುಂಬಾ ಆಘಾತಕಾರಿ ಆಗಿರೋದ್ರಿಂದ ಇದು ಕೇವಲ NCR ಅಲ್ಲಿ FIR ಮಾಡಬೇಕು, ಆತನ್ನು ವಿಚಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಆಕೆ ಕಾನೂನು ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಇವತ್ತು DCP ಅನ್ನು ಕೂಡ ಮೀಟ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಹಲವು ರೀತಿಯ ಎಲ್ಲಾ ವಯೋಮಾನದ ಯುವತಿಯರಾಗಿರುವ ಎಲ್ಲೋ ವಯೋಮಾನದ ಹೆಣ್ಮಕ್ಕಳ ವಿಡಿಯೋ ಆತನಲ್ಲಿ ಇದೆ. ಅದೆಲ್ಲವನ್ನು ಕೂಡ ಪೊಲೀಸರು ಅದನ್ನು ತನಿಖೆ ಮಾಡಬೇಕು. ಯಾಕಂದ್ರೆ ಆ ಎಲ್ಲಾ ಸಾಕ್ಷ್ಯ ನನ್ನ ಮೊಬೈಲ್ ನಲ್ಲಿ ಇತ್ತು. ಮೊನ್ನೆ ಆತ ಇದ್ದಕ್ಕಿದ್ದಂತ ನನ್ನಲ್ಲಿದ್ದಂತಹ ಮೊಬೈಲ್ ಸಮೇತ ಆತ ಜೂಟಾಗಿದ್ದ. ಆತನ ತನಿಖೆಗೊಳಪಡಿಸಿದ್ರೆ ಈ ರೀತಿಯಲ್ಲಿ ಹಲವರಿಗೆ ಮೋಸ ಆಗಿರುವಂತಹ ವಿಚಾರ ಹೊರ ಬರುತ್ತೆ. ಜೊತೆಗೆ ಇನ್ ಮುಂದೆ ಈತನಿಂದ ಮೋಸ ಹೋಗುವುದು ತಪ್ಪುತ್ತೆ ಅನ್ನೋ ಆಗ್ರಹವನ್ನು ಇದೀಗ ಸಂತ್ರಸ್ತೆ ಮಾಡ್ತಾ ಇರುವಂತದ್ದು. ಮಧುಸೂದನ್.